ಸೊ ಇವಾಗ ನೋಡೋದಾದರೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಯಾವ ಥರ ಮಾಡ್ತೀವಿ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂದರೆ ಏನು, ಅದನ್ನು ಯಾವ ಥರ ಫಿಕ್ಸ್ ಮಾಡ್ತಾರೆ ಅದನ್ನು ನೋಡೋಣ. ಓಕೆನಾ. ನಾರ್ಮಲಿ ಎ ಫಿಕ್ಸ್ಡ್ ಅಮೌಂಟ್ ಈಸ್ ಪೇಯ್ಡ್ ಟು ಲಿಕ್ವಿಡೇಟರ್ or it is paid as a percentage on assets realized by the liquidator and or amount paid to unsecured creditors. ಫಿಕ್ಸ್ಡ್ ಅಮೌಂಟ್ ಇರುತ್ತೆ ನಾರ್ಮಲಿ. ಅಕಸ್ಮಾತ್ ಫಿಕ್ಸ್ಡ್ ಅಮೌಂಟ್ ಏನಾದ್ರು ಕೊಟ್ಟಿಲ್ಲ ಕ್ವಶನಲ್ಲಿ, ಅಟ್ ದ ಟೈಮ್ ವಿಲ್ ಫೈಂಡ್ ವಾಟ್ ಈಸ್ ದ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆನ್ ದ ಪರ್ಸೆಂಟೇಜ್ ಆಫ್ assets realized, on the basis of assets realized and ಅದು ಅಮೌಂಟ್ ಏನು ರಿಯಲೈಸ್ ಬೈ ದ ಲಿಕ್ವಿಡೇಟರು ಯಾವ್ಯಾವ ಅಸೆಟ್ನ ರಿಯಲೈಸ್ ಮಾಡಿರ್ತಾರೆ, ಬಿಕಾಸ್ ಅವರೇನು ರಿಯಲೈಸ್ ಮಾಡಿರ್ತಾರೆ ಅದ್ರ ಮೇಲೆ ನಾವು ಕೊಡೋದಕ್ಕಾಗೋದು. ಕ್ಯಾಶ್ ಇರುತ್ತೆ, ಕ್ಯಾಶ್ ಕೆನಾಟ್ ಬಿ ರಿಯಲೈಸ್, ಇಟ್ ಈಸ್ ಸೋ ಸಿಲಿ. ಕ್ಯಾಶ್ ಕೆನಾಟ್ ಬಿ ರಿಯಲೈಸ್ ಬಿಕಾಸ್ ಆಲ್ರೆಡಿ ಇಟ್ ಈಸ್ ಇನ್ ಅ ಫಾರ್ಮ್ ಆಫ್ ಕ್ಯಾಶ್. ನಾವು ಅಸೆಟ್ಸ್ನ ರಿಯಲೈಸ್ ಮಾಡೋದು ಎಂತಕ್ಕೆ, ಟು ಕನ್ವರ್ಟ್ ದೋಸ್ ಅಸೆಟ್ಸ್ ಇಂಟು ಕ್ಯಾಶ್ ಅಲ್ವಾ. ಕ್ಯಾಶ್ನ ನಾವು ರಿಯಲೈಸ್ ಮಾಡೋದಕ್ಕಾಗುತ್ತಾ? ಸಮ್ ಪೀಪಲ್ ಕ್ಯಾನ್ ಆಸ್ಕ್, ಕ್ಯಾಶ್ ಅಟ್ ಬ್ಯಾಂಕ್ ಇರುತ್ತೆ, ಅದನ್ನು ಬ್ಯಾಂಕಿಂದ ಅವ್ರು ವಿತ್ಡ್ರಾ ಮಾಡಲ್ವಾ, ಅದರಲ್ಲಿ ಲಿಕ್ವಿಡೇಟರ್ ಎಫರ್ಟ್ ಇರುತ್ತಲ್ಲ, ಯು ಮಸ್ಟ್ ಗಿವ್ ಹಿಮ್ ರೆಮ್ಯುನರೇಷನ್ ಆನ್ ದ್ಯಾಟ್ ಟು. ನೋ, ಯು ಕ್ಯಾನಾಟ್ ಗಿವ್. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಕ್ಯಾಶ್ ಇನ್ ಹ್ಯಾಂಡ್ ಇರಲಿ, ಕ್ಯಾಶ್ ಅಟ್ ಬ್ಯಾಂಕ್ ಇರಲಿ, ಇಟ್ ಡಸಂಟ್ ಕಮ್ಸ್ ಅಂಡರ್ ಅಸೆಟ್ಸ್ ರಿಯಲೈಸ್ ಬೈ ದ ಲಿಕ್ವಿಡೇಟರ್. ಕೀಪ್ ಇಟ್ ಇನ್ ಅ ಮೈಂಡ್, ಇಟ್ ವಿಲ್ help you while calculating a liquidator remuneration. Okay na. If question says liquidator remuneration is calculated 5% on amount realized, ಈಗೇನು ಹೇಳಿದ್ದಾರೆ, ಅಮೌಂಟ್ ರಿಯಲೈಸ್ ಹೇಳಿದ್ದಾರೆ. ದೇ ಆರ್ ನಾಟ್ ಸೆಟ್ ಅಸೆಟ್ಸ್ ರಿಯಲೈಸ್ಡ್, ದೇ ಆರ್ ಸೆಟ್ ಅಮೌಂಟ್ ರಿಯಲೈಸ್. ಈ ಟೈಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಮೀನ್ಸ್ ರೆಸಿಪ್ಟ್ ಸೈಡ್, ಇಲ್ಲಿ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಇದೆ ಅಲ್ವಾ. ಈ ರೆಸಿಪ್ಟ್ ಸೈಡ್ ಏನು ಟೋಟಲ್ ಇದೆ, ಈ ಫುಲ್ ಟೋಟಲ್ ಅಮೌಂಟ್ ಮೇಲೆ ನಾವು ಮಾಡ್ತೀವಿ. ಅಕಸ್ಮಾತ್ ಅಸೆಟ್ ರಿಯಲೈಸ್ ಅಂತ ಬಂದಿದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ ಏನು ಬರುತ್ತೆ, ಈ ಎರಡನ್ನ ಬಿಟ್ಟು ಇದು ಮಿಕ್ಕಿದ ಏನೇನು ಅಸೆಟ್ ರಿಯಲೈಸ್ ಆಗಿರುತ್ತೆ ಅದನ್ನ ಮಾತ್ರ ತಗೊಳ್ಳೋದು. ಇಫ್ ಇಟ್ ಈಸ್ ಅಮೌಂಟ್ ರಿಯಲೈಸ್, ದೆನ್ ರಿಮೆಂಬರ್ ದ ಹೋಲ್ ಅಮೌಂಟ್, ದಿಸ್ ಟೋಟಲ್ ಆರ್ ದಿಸ್ ವಿ ವಿಲ್ ಟೇಕ್. ಓಕೆನಾ. ಆ್ಯಂಡ್ ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಅಮೌಂಟ್ ಪೇ ಮಾಡ್ತಾರಲ್ವಾ, ಆ ಅಮೌಂಟ್ ಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಮಗೆ ಗೊತ್ತಾಯಿತು, ನಾವು ಲಿಕ್ವಿಡೇಟರ್ ರೆಮ್ಯುನರೇಷನ್ನ ಫಿಕ್ಸ್ಡ್ ಅಮೌಂಟ್ ಪೇ ಮಾಡ್ತೀವಿ, ಆರ್ ಪರ್ಸೆಂಟೇಜ್ ಆನ್ ಅಸೆಟ್ ರಿಯಲೈಸ್ ಬೈ ಲಿಕ್ವಿಡೇಟರ್, ಆರ್ ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇದು 3. ಬಟ್ ಒನ್ ಮೋರ್ ಈಸ್ ಅಮೌಂಟ್ ರಿಯಲೈಸ್. ಅಮೌಂಟ್ ರಿಯಲೈಸ್ ಮೇಲೆ ಕೂಡ ನಾವು ಮಾಡ್ತೀವಿ. ಅಮೌಂಟ್ ರಿಯಲೈಸ್ ಅಂದರೆ ಏನು, ಟೋಟಲ್ ಆಫ್ ರೆಸಿಪ್ಟ್ ಸೈಡ್ ಮೀನ್ಸ್ ಟೋಟಲ್ ಅಸೆಟ್ಸ್, ಆಲ್ ದ ಅಸೆಟ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಇಫ್ ಇಟ್ ಈಸ್ ಅಸೆಟ್ಸ್ ರಿಯಲೈಸ್ ಬೈ ಲಿಕ್ವಿಡೇಟರ್ಸ್, ದೆನ್ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಓಕೆನಾ. ಸೊ unsecured creditor and secured creditor, I think it is high time for you to know what is unsecured creditor and secured creditors. Okay na. So ಏನು ಫಸ್ಟು ಸೆಕ್ಯೂರ್ ಕ್ರೆಡಿಟರ್ಸ್. ಓಕೆನಾ. wait a minute, I'll take a pen. Secure creditors and unsecured creditors. We have two kinds of creditors. Okay na. Is secure and unsecured. ಏನು, ಫಾರ್ ಎಕ್ಸಾಂಪಲ್ ನಾವು ಕ್ರೆಡಿಟ್ನ ಹಾಗೆ ತಗೊಳ್ಳೋದಕ್ಕಾಗುತ್ತಾ? ಇಲ್ಲ. ಸುಮ್ಮನೆ ಯಾರು ನಮಗೆ ಸಾಲ ಕೊಡಲ್ಲ. ನಾವೇನಾದ್ರು ಅವ್ರ ಹತ್ರ ಪ್ಲಡ್ಜ್ ಮಾಡ್ತೀವಿ ಅಂದರೆ ದೇ ಮೈಟ್ ಗೆಟ್ ರೆಡಿ ಟು ಗಿವ್ ಅಸ್ ಲೋನ್. ಓಕೆನಾ. ಕ್ರೆಡಿಟ್ ನಾವು ಒಬ್ಬರ ಹತ್ರ ಮಿಸ್ಟರ್ ಎ
ಏನು ಮಾಡ್ತಾರೆ, ಮಿಸ್ಟರ್ ಬಿ ಹತ್ರ ಹೋಗ್ತಾರೆ. ಹೀ ಈಸ್ ಲೆಂಡರ್. ಮಿಸ್ಟರ್ ಎ ಈಸ್ ಆರ್ಡಿನರಿ ಪರ್ಸನ್. ಓಕೆನಾ, ಆರ್ಡಿನರಿ ಪರ್ಸನ್ ಲೈಕ್ ಯು ಆ್ಯಂಡ್ ಮೀ. ಇವ್ರೇನು ಮಾಡ್ತಾರೆ, ಮಿಸ್ಟರ್ ಬಿ ಹತ್ರ ಹೋಗಿ he will ask loan for 10,000. Okay na, in return of pledging his asset worth 8,000. ಈ ಟೈಮಲ್ಲಿ ಯು ಕ್ಯಾನ್ ಸೇ ಇವ್ರು 8,000 ಪ್ಲಜ್ ಮಾಡಿದ್ದಾರೆ, ಇವ್ರು 10,000 ಪೇ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಸೆಕ್ಯೂರ್ ಎಷ್ಟಾಗಿದೆ, ಅನ್ಸೆಕ್ಯೂರ್ ಎಷ್ಟಾಗಿದೆ? ಇವರು ಕೊಟ್ಟಿದ್ದಾರಲ್ಲ ಅಮೌಂಟು 10,000, ಇದರಲ್ಲಿ ಸೆಕ್ಯೂರ್ ಕ್ರೆಡಿಟ್ ಎಷ್ಟು, ಅನ್ಸೆಕ್ಯೂರ್ ಕ್ರೆಡಿಟ್ ಎಷ್ಟು? ಸೆಕ್ಯೂರ್ ಅಂದರೆ ಇವರು ಏನು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಇವ್ರ ಹತ್ರ 8,000 ಅಸೆಟ್ ಮಾಡ್ಕೊಂಡಿದ್ದಾರಲ್ವಾ. ಸೊ 8,000 ಲೆಸ್ ಮಾಡೋಣ. 8,000 ದೇ ಹ್ಯಾವ್ ಸೆಕ್ಯೂರ್ಡ್ ಬೈ ಗೆಟಿಂಗ್ ಎ ಪ್ಲಜ್ ಆಫ್ ಅಸೆಟ್ ಫ್ರಮ್ ಮಿಸ್ಟರ್ ಎ. The remaining balance is 2,000. This 2,000 is unsecured credit. ಎ ಬಿ ಹತ್ರ ಸಾಲ ತೊಗೊಂಡಿದ್ದಾರೆ, ಟೋಟಲ್ 10,000. ಇದರಲ್ಲಿ 8,000 ಸೆಕ್ಯೂರ್ ಕ್ರೆಡಿಟ್, ಇನ್ನು 2,000 ಏನಿದೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಗೋಗುತ್ತಿದ್ದು. ಯಾಕಂದರೆ ಇವಾಗ ಏನಾದ್ರು ಇವರು ಇನ್ಸಾಲ್ವೆಂಟ್ ಆಗೋದ್ರು, ಆ ಟೈಮಲ್ಲಿ ಬಿ ಏನು ಮಾಡ್ಬೋದು, ಈ 8,000 ಏನಿದೆ ಇದನ್ನು ಅವರು ಸೇಲ್ ಮಾಡಿ 8,000 ರಿಕವರ್ ಮಾಡ್ಕೋತಾರೆ. ಇನ್ನೂ 2,000 ಇದೆಯಲ್ಲ, ಅದನ್ನೇನು ಮಾಡೋದು? ಹಿ ಹ್ಯಾಸ್ ಟು ಗೋ ಅಗೈನ್ ಟು ಎ ಆ್ಯಂಡ್ ಆಸ್ಕ್, ಎ ಮಿಸ್ಟರ್ ಎ ಪ್ಲೀಸ್ ಗಿವ್ ಮಿ ಮೈ ರಿಮೈನಿಂಗ್ 2,000 ಬಿಕಾಸ್ ಐ ಗೆಟ್ ಓನ್ಲಿ 8,000 ಬೈ ರಿಯಲೈಸಿಂಗ್ ದ ಅಸೆಟ್ ಗಿವನ್ ಬೈ ಯು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಮಿಸ್ಟರ್ ಎ ಹ್ಯಾಸ್ ಟು ಪೇ 2,000 ಟು ಮಿಸ್ಟರ್ ಬಿ. ಓಕೆನಾ, ಇನ್ಸಾಲ್ವೆಂಟ್ ಆಗೋಗಿದ್ದಾರೆ. How will he pay? This 2,000 is more nama ಬಿಗೆ, ಬಿಕಾಸ್ ಇನ್ಸಾಲ್ವೆಂಟ್ ಇರೋ ಪರ್ಸನ್ನು, ಇನ್ಸಾಲ್ವೆಂಟ್ ಅಂದ್ರೇನು, ಹಿಸ್ ಅಸೆಟ್ಸ್ ಆರ್ ಲೆಸ್ ದ್ಯಾನ್ ಲಯಬಿಲಿಟೀಸ್. ಇವರು ಅಸೆಟ್ ಇದ್ದಿದ್ದೆ 8,000, ಇನ್ನು 2,000 ಕೊಡಿ ಅಂದರೆ ಅವ್ರು ಕೊಡೋಕ್ಕಾಗತ್ತಾ? ಇಲ್ಲ, ಕೊಡೋದಕ್ಕಾಗಲ್ಲ. ಅದೇ ಥರ ಕಂಪ್ನಿ, ಇಟ್ ಈಸ್ ಎ ಲಿಮಿಟೆಡ್ ಆ್ಯಂಡ್ ದಿಸ್ ಈಸ್ ಬ್ಯಾಂಕ್. ಓಕೆನಾ, ಎ ಲಿಮಿಟೆಡ್ 8,000 ವರ್ತ್ ಅಸೆಟ್ನ ಬ್ಯಾಂಕಲ್ಲಿ 10,000ಗೆ ಪ್ಲಡ್ಜ್ ಮಾಡಿರ್ತಾರೆ. ಓಕೆ ಫೈನ್, ದೆನ್ ಬ್ಯಾಂಕ್ ವಿಲ್ ಗಿವ್ 10,000 ಲೋನ್ ಟು ಎ. ಸಾಲ ಇಸ್ಕೊಂಬಂದರು. ಅಟ್ ದ ವೈಂಡಿಂಗ್ ಅಪ್ ಆಫ್ ಕಂಪನಿ, ಈ ಕ್ರೆಡಿಟಾರ್ ಇದ್ದಾರಲ್ಲ, ಇವರು ಸೆಕ್ಯೂರ್ ಕ್ರೆಡಿಟಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ 2,000 ಅನ್ಸೆಕ್ಯೂರ್ ಕ್ರೆಡಿಟಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ 8,000 bank itself can realize the asset and keep 8,000 and ask for 2,000, or else the liquidator himself can realize this asset and give this 8,000 to bank, and then the remaining 2,000 can be given to bank after paying the amount of, means after paying the money to the preferential creditors. Preferential creditors ಅಂದರೆ ಏನು ಬರ್ತಾರೆ, ಲೈಕ್ ಗೌರ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್ ಇರುತ್ತೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ವೇಜಸ್, ಈ ಥರ ಏನೇ ಎಕ್ಸ್ಪೆನ್ಸಸ್ ಇದ್ದರೂ ಈ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸಲ್ಲಿ ಬರ್ತಾರೆ. ಓಕೆನಾ, ನೀವು ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಇದು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್, ನಾಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆರ್ different and preference shareholders are different. Okay now, after paying preferential creditors, the liquidator will gonna pay this 2,000 unsecured credit of bank. Okay now, next in on case, so A limited, let's take the same example, A limited and bank. Okay now, A limited went at loan of 10,000 and pledged the land of rupees 8,000. ಲ್ಯಾಂಡ್ 8,000 ಪ್ಲಜ್ ಮಾಡಿದ್ದಾರೆ, 10,000 ಲೋನ್ ತೊಗೊಂಡಿದ್ದಾರೆ. ಬೇಡ, 10,000 ಲ್ಯಾಂಡು, 10,000 ಲೋನ್, ಈಕ್ವಲ್ ಅಮೌಂಟ್ ಆಫ್ ಪ್ಲಜ್, ಈಕ್ವಲ್ ಅಮೌಂಟ್ ಆಫ್ ಲೋನ್.
ದೇರ್ ಈಸ್ ನೋ ಕಾನ್ಫ್ಲಿಕ್ಟ್. ಫೈನ್. ಸೊ ಈಗೇನಾಗುತ್ತೆ, ಲಿಕ್ವಿಡೇಟರ್ ಬರ್ತಾರೆ ಇಲ್ಲಿ. ಈ ಲಿಕ್ವಿಡೇಟರು ಈ ಲ್ಯಾಂಡ್ನ ಅವರೇ ರಿಯಲೈಸ್ ಮಾಡ್ತಾರೆ. ಲ್ಯಾಂಡು 2012 ಪ್ಲಜ್ ಮಾಡಿ ಲೋನ್ ತೊಗೊಂಡಿರ್ತಾರೆ. ಕಂಪನಿ ವೈಂಡ್ ಅಪ್ ಆಗ್ತಾ ಇರೋದು 2019. ಓಕೆನಾ? ಸೊ ಈ ಗ್ಯಾಪಲ್ಲಿ ಲ್ಯಾಂಡ್ ಕೆನಾಟ್ ಬಿ ಡಿಪ್ರಿಸಿಯೇಟೆಡ್ ಅಲ್ವಾ? ಲ್ಯಾಂಡ್ ಯಾವತ್ತಾದ್ರೂ ಡಿಪ್ರಿಸಿಯೇಟ್ ಆಗುತ್ತಾ? ನೋ, ಇಟ್ ವಿಲ್ ಆಲ್ವೇಸ್ ಅಪ್ರಿಸಿಯೇಟೆಡ್. ಇಟ್ ಈಸ್ ನೆವರ್ ಡಿಪ್ರಿಸಿಯೇಟೆಡ್. ಓಕೆನಾ? ಸೊ ಲ್ಯಾಂಡ್ ಡಿಪ್ರಿಸಿಯೇಟ್ ಆಗಲ್ಲ ಅಂದಮೇಲೆ ಇದ್ರ ಪ್ರೈಸ್ ಕಡಿಮೆ ಆಗೋಲ್ಲ, ಅಪ್ರಿಸಿಯೇಟೇ ಆಗಿರುತ್ತೆ. ಲೆಟ್ಸ್ ಸೇ ಇನ್ 2019 ದ ಸೇಮ್ ಲ್ಯಾಂಡ್ ಈಸ್ ವ್ಯಾಲ್ಯೂಡ್ ಟು 20,000. 100% ಅಪ್ರಿಸಿಯೇಷನ್. ಸೊ ಲಿಕ್ವಿಡೇಟರ್ ಏನು ಮಾಡ್ತಾರೆ, ಈ ಅಸೆಟ್ನ ರಿಯಲೈಸ್ ಮಾಡ್ತಾರೆ. ಎಷ್ಟಕ್ಕೆ? 20,000. ಈ 20,000ನ ನಾವು ರೆಸಿಪ್ಟ್ ಸೈಡ್ ಲ್ಯಾಂಡ್ ಅಂತ ತೋರಿಸ್ತೀವಿ. ಓಕೆನಾ? ವಿಲ್ ಶೋ ಇಟ್ ಆಸ್ ಎ ಲ್ಯಾಂಡ್ 20,000. ಆ್ಯಂಡ್ ಸೆಕ್ಯೂರ್ ಕ್ರೆಡಿಟಾರಲ್ಲಿ ಪೇಮೆಂಟ್ ಸೈಡಲ್ಲಿ ನಾವು ಫಸ್ಟ್ ತೋರಿಸೋದೆ ಸೆಕ್ಯೂರ್ ಕ್ರೆಡಿಟಾರ್ಸ್. ಸ್ಟೇಟ್ಮೆಂಟಲ್ಲಿ ನಾವು ಪೇಮೆಂಟ್ ಸೈಡ್ ಫಸ್ಟ್ ತೋರಿಸೋದೆ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಇಲ್ಲಿ 20,000 ಬಂದಿದೆ ಅಲ್ವಾ, ಇವ್ರಿಗೆ ಪ್ಲೆಜ್ ಮಾಡಿದ್ದು ಅಂದಮೇಲೆ ಓಲ್ ಅಮೌಂಟ್ ಶುಡ್ ಬಿ ಪೇಯ್ಡ್ ಟು ಬ್ಯಾಂಕ್. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಾವು ಬ್ಯಾಂಕಿಗೆ ಎಷ್ಟು ಕೊಡಬೇಕು? 10,000 ಸಾಲ ತೊಗೊಂಡಿದ್ದೀವಿ ಅಂದಮೇಲೆ 10,000 ಮಾತ್ರ ಪೇಮೆಂಟ್ ಸೈಡಲ್ಲಿ ನಾವು ಬರಿತೀವಿ. ಇನ್ನು 20,000 ಇಟ್ ಈಸ್ ಸರ್ಪ್ಲಸ್ ಟು ದ ಕಂಪನಿ. ಓಕೆನಾ? ದೆನ್ ಇವಾಗ ಅದೇ ಈ 20,000 ಏನು ಅಪ್ರಿಸಿಯೇಟ್ ಆಗಿದೆ, ಈ ಲ್ಯಾಂಡು ಯಾರು ರಿಯಲೈಸ್ ಮಾಡ್ತಾರೆ? ಬ್ಯಾಂಕ್ ರಿಯಲೈಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಬ್ಯಾಂಕ್ ರಿಯಲೈಸ್ ಮಾಡಿದೆ ಅಂದಮೇಲೆ ಬ್ಯಾಂಕ್ ಏನು ಮಾಡಿರುತ್ತೆ, 20,000 ರೂಪೀಸಿಗೆ ರಿಯಲೈಸ್ ಆಗೋಗಿದೆ, 10,000 ಮಾಡಿಕೊಳ್ಳುತ್ತೆ. ಇನ್ನು 10,000 ಸರ್ಪ್ಲಸ್ ಏನು ಬ್ಯಾಂಕ್ ಹತ್ರ ಇದೆ ಅಲ್ವಾ, ಈ 10,000ನ ಬ್ಯಾಂಕ್ ವಿಲ್ ಪೇ ಬ್ಯಾಕ್ ಟು ದ ಕಂಪನಿ. ಮೀನ್ಸ್ ಲಿಕ್ವಿಡೇಟರ್ ವಿಲ್ ರಿಸೀವ್ ಇಟ್. ದಿಸ್ 10,000 ಈಸ್ ವಾಟ್ ಸೆಡ್ ಆ್ಯಸ್ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ ಕ್ರೆಡಿಟಾರ್ಸ್. ಫಾರ್ಮ್ಯಾಟ್ ತೆಗೆದು ನೋಡಿ ಬೇಕಾದ್ರೆ, ವಿ ಹ್ಯಾವ್ surplus realized from secure creditors. Surplus realized from secure creditors. So this 10,000 is recorded as surplus realized from secure creditor at the side of receipts in liquidator's final statement. Okay na? So ಆವಾಗ ಸೆಕ್ಯೂರ್ ಕ್ರೆಡಿಟಾರ್ ಇಲ್ಲೇನಿದೆ ಇದು ನಮಗೆ ಬರೋಲ್ಲ. ಜಸ್ಟ್ ಯಾಕಂದರೆ ಅವರೇ ಅಲ್ವಾ ರಿಯಲೈಸ್ ಮಾಡಿರೋದು, ಇವರೇನು ಪೇ ಮಾಡಿಲ್ಲ, ಯಾರು? ಲಿಕ್ವಿಡೇಟರ್. ಆ ಟೈಮಲ್ಲಿ ಸ್ಟೇಟ್ಮೆಂಟಲ್ಲಿ ಸೆಕ್ಯೂರ್ ಕ್ರೆಡಿಟಾರ್ ವಿಲ್ ನಾಟ್ ಅಪಿಯರ್. ಜಸ್ಟ್ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ secure creditor 10,000 will come at the receipt side. You will gonna understand in by solving problems. Okay, so don't worry as of now. Then where the remuneration is to be paid on assets realized. Assets realized ಮೇಲೆ ಏನಾದರೂ ರೆಮ್ಯುನರೇಷನ್ ಪೇ ಮಾಡಿದ್ರೆ ಅದು ಯಾವ ಥರ ಪೇ ಮಾಡ್ತಾರೆ ಮತ್ತು ಏನೇನು ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡಬೇಕು ಅದನ್ನು ನೋಡೋಣ. ಓಕೆನಾ? ಸೊ ಲಿಕ್ವಿಡೇಟರ್ ರೆಮ್ಯುನರೇಷನ್ ಪೇಯ್ಡ್ ಆನ್ ದ ಬೇಸಿಸ್ ಆಫ್ ಅಸೆಟ್ಸ್ ರಿಯಲೈಸ್. ಆ ಟೈಮಲ್ಲಿ ವಿಚ್ ಆರ್ ದ ಪಾಯಿಂಟ್ ಟು ಬಿ ಕನ್ಸಿಡರ್ಡ್ ಅಂತ ನೋಡಿದಾಗ, ಫಸ್ಟ್ ಪಾಯಿಂಟ್, ಅಂಟಿಲ್ ಅದರ್ವೈಸ್ ಸ್ಪೆಸಿಫೈಡ್ ಫಾರ್ ಕ್ಯಾಲ್ಕುಲೇಟಿಂಗ್ liquidator remuneration, assets realized means what? Assets realized means any assets realized by liquidator except what? Except cash in hand and cash at bank. Yentukke? Because cash in hand and cash at bank is already in realized form. Cash in hand and cash at bank is already in realized form and no effort is required for realizing it.
ಅವ್ರು ಏನಾದ್ರು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್, ಆ ಟೈಮಲ್ಲಿ ಮಾತ್ರ ವಿ ಹ್ಯಾವ್ ಟು ಕನ್ಸಿಡರ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಟು ಕ್ಯಾಲ್ಕುಲೇಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್. ಅದರ್ವೈಸ್ ಎಕ್ಸೆಪ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ಗೆ ನಾವು ಲಿಕ್ವಿಡೇಟರ್ ರೆಮ್ಯುನರೇಷನ್ನ ಮಾಡೋದು ಯಾವಾಗ ಅಸೆಟ್ಸ್ ರಿಯಲೈಸ್ ಬೇಸ್ಡ್ ಅಂತ ಹೇಳಿದಾಗ. ಓಕೆನಾ? ಏನಂತಕ್ಕೆ ನಾವು ಇದು ಮಾಡಲ್ಲ? ಆಲೇ ಹೇಳ್ದಂಗೆ ಕ್ಯಾಶ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ನ ನಾವು ರಿಯಲೈಸ್ ಮಾಡೋದಕ್ಕಾಗುತ್ತೆ. ಯಾರಿಗಾದ್ರು ಸೇಲ್ ಮಾಡ್ಬಿಟ್ಟು ಮತ್ತೆ ತೊಗೊಳ್ಳೋದು. ಇವಾಗ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಇಟ್ ಆಸ್ 10 rupees. ನನ್ನ ಹತ್ರ 10 rupees ಇದೆ ಬ್ರೋ, ನಾನು ನಿಂಗೆ 10 rupees ಕೊಡ್ತೀನಿ, ನೀನು 10 rupees ತೊಗೊಂಡು ಮತ್ತೆ ನಂಗೆ 10 rupees ಕೊಡು ಅಂತ ಹೇಳೋಕ್ಕಾಗುತ್ತಾ? ಅಕಸ್ಮಾತ್ ನನ್ನ ಹತ್ರ 10 rupees ಇದೆ, ಐ ವಾಂಟ್ ಟು ರಿಯಲೈಸ್ ದಿಸ್ 10 rupees, ಸೊ ಪ್ಲೀಸ್ ಟೇಕ್ ದಿಸ್ 10 rupees ಆ್ಯಂಡ್ ಗಿವ್ ಮಿ 8 rupees ಹೇಳೋದಕ್ಕಾಗುತ್ತಾ? ನೋಬಡಿ ವಿಲ್ ಗೋನ್ ಡೂ ದಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಹೀ ಈಸ್ ಇನ್ಸೇನ್. ಓಕೆ, ಸೊ ಕಾಮನ್ ಸೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ನ ರಿಯಲೈಸ್ ಮಾಡೋದಕ್ಕೆ ಲಿಕ್ವಿಡೇಟರ್ಗೆ ಏನೇ ಎಫರ್ಟ್ ಅದರಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಆಗೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಸೊ ಅದ್ರ ಮೇಲೆ ಅವ್ರಿಗೆ ರೆಮ್ಯುನರೇಷನ್ ನಾವು ಎಂತಕ್ಕೆ ಪೇ ಮಾಡಬೇಕು? ರೆಮ್ಯುನರೇಷನ್ ಅಂದರೆ ಕೈಂಡ್ ಆಫ್ ಕಮಿಷನ್. ಅವ್ರಿಗೆ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಅವ್ರಿಗೆ ನಾವು ದುಡ್ಡು ಕೊಡಬೇಕಲ್ವಾ? ಆ ದುಡ್ಡನ್ನು ಜಸ್ಟ್ ಅದ್ರ ನೇಮ್ ಅಷ್ಟೇ, ಇದು ಲಿಕ್ವಿಡೇಟರ್ ರೆಮ್ಯುನರೇಷನ್. ಅವ್ರ ಕೆಲಸಕ್ಕೆ ನಾವು ದುಡ್ಡು ಕೊಡ್ತಿರೋದು. ಆ ಕ್ಯಾಶ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ನ ಅವ್ರು ರಿಯಲೈಸ್ ಮಾಡ್ತಾರಾ? ನೋ. ಸೊ ಅವರು ಏನು ಕೆಲಸ ಮಾಡಿಲ್ಲ ಅಂದಮೇಲೆ ನೋ ರೆಮ್ಯುನರೇಷನ್ ಆನ್ ದ್ಯಾಟ್. ದೆನ್ until otherwise specified, no remuneration should be paid to the liquidator on calls in arrears and call money received. Calls in arrears ಮತ್ತು call money received ಇರುತ್ತಲ್ವಾ ಸ್ಟೇಟ್ಮೆಂಟಲ್ಲಿ. ವಿ ಹ್ಯಾವ್ ಸೀನ್ ಕಾಲ್ಸ್ ಇನ್ ಅರಿಯರ್ಸ್ ಇದ್ದರೆ ರೆಸಿಪ್ಟ್ ಸೈಡ್ ಬರುತ್ತೆ, ಮತ್ತು ಕಾಲ್ ಮನಿ ರಿಸೀವ್ಡ್ ಕೂಡ ಲಾಸ್ಟ್ ಐಟಮ್ ಆಫ್ ದ ರೆಸಿಪ್ಟ್ ಸೈಡ್, ದಟ್ ಈಸ್ ವಾಟ್ ಇಟ್ ಕಮ್ಸ್. ಇವು ಎರಡರ ಮೇಲೂ ಕೂಡ ನಾವು ರೆಮ್ಯುನರೇಷನ್ ಕೊಡ್ತೀವಿ. ಯಾವಾಗ ಕ್ವಶನಲ್ಲಿ ಅವರು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದರೆ, ಗಿವ್ ಲಿಕ್ವಿಡೇಟರ್ ರೆಮ್ಯುನರೇಷನ್ 2% ಆನ್ ದ ಬೇಸ್ ಆಫ್ ಕ್ಯಾಲ್ಸ್ ಇನ್ ಅರಿಯರ್ಸ್ ಆರ್ ಕಾಲ್ ಮನಿ ರಿಸೀವ್ಡ್ ಈ ಥರ ಹೇಳಿರ್ತಾರೆ. ಅಕಸ್ಮಾತ್ ಗಿವ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆನ್ ಅಸೆಟ್ ರಿಯಲೈಸ್ಡ್ ವಿಚ್ ಇನ್ಕ್ಲೂಡ್ಸ್ ಲಿಕ್ವಿಡೇಟರ್ ಕಾಲ್ ಇನ್ ಅರಿಯರ್ ಆರ್ ಕಾಲ್ ಮನಿ ರಿಸೀವ್ಡ್ ಈ ಥರ ಹೇಳಿದಾಗ ಮಾತ್ರ ನಾವು ಕೊಡೋದು. ಮೀನ್ಸ್ ಸ್ಪೆಸಿಫಿಕಲಿ ಅವರು ಮೆನ್ಷನ್ ಮಾಡಬೇಕು. ಅದರ್ವೈಸ್ ವಿಲ್ ನಾಟ್ ಗಿವ್ ಎನಿ ರೆಮ್ಯುನರೇಷನ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಆ್ಯಂಡ್ ಕಾಲ್ ಮನಿ ರಿಸೀವ್ಡ್. ಈವನ್ ದೋ ಹಿಸ್ effort has been involved to receive call money and calls in arrears, but we won't give any remuneration until and unless the question is specified. Then surplus received from secure creditor must be considered in calculating liquidator remuneration, since the liquidator makes an effort to realize the surplus from secure creditor. Now ಸೆಕ್ಯೂರ್ ಕ್ರೆಡಿಟಾರಿಂದ ಸರ್ಪ್ಲಸ್ನ ರಿಯಲೈಸ್ ಮಾಡಿರ್ತೀವಿ. ಮೀನ್ಸ್ ಎಕ್ಸಾಂಪಲ್ ಹೇಳಿರೋ ಹಾಗೆ 20,000 ಇರೋ ಲ್ಯಾಂಡ್ನ 10,000ಗೆ ಕ್ರೆಡಿಟಾರೇ, ಈ ಸೆಕ್ಯೂರ್ ಕ್ರೆಡಿಟಾರ್ ಇದ್ದಾರಲ್ಲ ಇವರೇ ಸೇಲ್ ಮಾಡಿದ್ದಾರೆ. ಆ ಟೈಮಲ್ಲಿ 10,000 ಸರ್ಪ್ಲಸ್ಸು ಲಿಕ್ವಿಡೇಟರ್ ನೋಡ್ಬಿಟ್ಟು ಇದು 20,000ಗೆ ಹೋಗಿದೆ ಅಲ್ವಾ ಬ್ರೋ, ಇನ್ನು 10,000 ನೀವು ಸರ್ಪ್ಲಸ್ ಇದೆಯಲ್ಲ ಎಂತಕ್ಕೆ ಮಡಿಕೋತೀರಾ, ನಿಮ್ಗೆ ಲೋನ್ ಇರೋದೇ 10,000, ಇನ್ನು 10,000 ರಿಟರ್ನ್ ಮಾಡಿ, ಸರ್ಪ್ಲಸ್ ಯು ಮಸ್ಟ್ ಹ್ಯಾವ್ ಟು ಗಿವ್ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವರು ಕೊಟ್ಟಿದ್ದಾರೆ ಅಂದಮೇಲೆ ಇಲ್ಲಿ ಲಿಕ್ವಿಡೇಟರ್ದು ಎಫರ್ಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕೂಡ ವಿ ವಿಲ್ ಪೇ ಲಿಕ್ವಿಡೇಟರ್ ರೆಮ್ಯುನರೇಷನ್. ದೆನ್ ಫೋರ್ತ್ ಪಾಯಿಂಟ್, ವೆನ್ ದ ಪ್ರಾಬ್ಲಮ್ ಸ್ಟೇಟ್ ದ್ಯಾಟ್ remuneration is to be paid as a percentage on a total amount realized, then remuneration should be calculated on total receipts, that is including surplus, call in arrear and call money received. Amount realized, total amount realized ಅಂತ ಬಂತ. ರೆಸಿಪ್ಟ್ ಸೈಡ್ ಏನೇನು ಐಟಮ್ ಇದೆ ಎಲ್ಲ ಟೋಟಲ್ ಮಾಡಿ ಈ ಟೋಟಲ್ ಮೇಲೆ ರೆಮ್ಯುನರೇಷನ್ ಕೊಡಿ. ದಟ್ಸ್ ಇಟ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ದೆನ್ ಇನ್ನು ಯಾವ ಥರ ಕೊಡ್ತಾರೆ, ವೇರ್ ದ ರೆಮ್ಯುನರೇಷನ್ ಈಸ್ ಪೇಯ್ಡ್ ಆನ್ ಪೇಮೆಂಟ್ಸ್ ಮೋಡ್. ಇದ್ರ ಮೇಲೆ ಯಾವ ಥರ ಆ ಟೈಮಲ್ಲಿ ನಾವು ಏನೇನು ಕನ್ಸಿಡರ್ ಮಾಡಬೇಕು ಅದನ್ನು ನೋಡೋಣ. ಓಕೆನಾ? ಫಾರ್ ಕ್ಯಾಲ್ಕುಲೇಟಿಂಗ್ ರೆಮ್ಯುನರೇಷನ್ ಆನ್ ಪೇಮೆಂಟ್ ಮೋಡ್, ದ ಅನ್ಸೆಕ್ಯೂರ್ ಕ್ರೆಡಿಟಾರ್, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಪಾರ್ಟ್ ಆಫ್ ಅನ್ಸೆಕ್ಯೂರ್ ಕ್ರೆಡಿಟಾರ್. ಕ್ರೆಡಿಟಾರ್ಸಲ್ಲಿ ವಿ ನೋ secure creditors,
unsecured creditors. But preferential creditor also creditors, right? So including these two, we also has preferential creditors. So creditors has three kinds: secured creditors, unsecured creditors, and preferential creditors. Okay na? Question ಅಲ್ಲಿ ರೆಮ್ಯುನರೇಷನ್ ಆನ್ ಪೇಮೆಂಟ್ ಮೋಡ್ ಅಂತ ಹೇಳಿದ್ದಾರೆ ಅಂದಮೇಲೆ ಅನ್ಸೆಕ್ಯೂರ್ಡ್ ಮತ್ತು ಪ್ರಿಫರೆನ್ಷಿಯಲ್ ಇವೆರಡೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಯಾವಾಗ ಲಿಕ್ವಿಡೇಟರ್ ರೆಮ್ಯುನರೇಷನ್ ಪೇ ಮಾಡೋದಕ್ಕೆ. ಸೆಕ್ಯೂರ್ಡ್ ನಾವು ಎಂತಕ್ಕೆ ಮಾಡಲ್ಲ ಅಂದರೆ ದೇ ಆರ್ ಆಲ್ರೆಡಿ ಸೆಕ್ಯೂರ್ಡ್ ಬ್ರೋ. ಸೆಕ್ಯೂರ್ ಆಗಿದ್ದಾರೆ ಅಂದಮೇಲೆ ಸೆಕ್ಯೂರ್ ಕ್ರೆಡಿಟಾರ್ನ ಅಮೌಂಟ್ ಪೇ ಮಾಡೋದಕ್ಕೆ ಅವ್ರು ಏನೂ ಎಫರ್ಟಲ್ಲಿ ಇನ್ವಾಲ್ವ್ ಆಗಲ್ಲ. ಆದರೂ ಲೈಕ್ ಅವ್ರಿಗೆ ಫಸ್ಟ್ ಪೇ ಮಾಡೋದ್ರಿಂದ ಇಲ್ಲಿ ಏನು ಅವ್ರಿಗೆ ದೇರ್ ಇಸ್ ನೋ ನೀಡ್ ಟು ಪೇ ರೆಮ್ಯುನರೇಷನ್ ಆನ್ ಸೆಕ್ಯೂರ್ ಕ್ರೆಡಿಟರ್. ಅನ್ಸೆಕ್ಯೂರ್ಡ್ ಮತ್ತು ಪ್ರಿಫರೆನ್ಷಿಯಲ್ ಎಂತಕ್ಕೆ ಕೊಡ್ತಾರೆ ಅಂದರೆ ಅನ್ಸೆಕ್ಯೂರ್ಡ್ ಏನು ಅಂದ್ಕೊಂಡು ಇವಾಗ ಅನ್ಸೆಕ್ಯೂರ್ ಕ್ರೆಡಿಟಾರ್ವರೆಗೂ ಅವರು ಪೇ ಮಾಡಿದ್ದಾರೆ ಅಂದಮೇಲೆ ಲಿಕ್ವಿಡೇಟರ್ ಹ್ಯಾಸ್ ಮೇಡ್ ಹಿಸ್ 100% ಎಫರ್ಟ್ಸ್ ಅಲ್ವಾ. ಅನ್ಸೆಕ್ಯೂರ್ ಕ್ರೆಡಿಟಾರ್ ಅವರೇ ಅಂದ್ಕೊಂಡಿರ್ತಾರೆ, ಓ ಶೆಟ್ ಮ್ಯಾನ್, ಇವಾಗ ನಂಗೆ 10,000ಅಲ್ಲಿ ಜಸ್ಟ್ 8,000 ಮಾತ್ರ ಬಂದಿದೆ, ಇನ್ನೂ 2,000 ಬರೋದಿಲ್ಲ ಅಂತ ಅವರೇ ಅಂದ್ಕೊಂಬಿಟ್ಟಿರ್ತಾರೆ. ಬಟ್ just because of 100% efforts of liquidator, the unsecured creditors of 2,000 was able to receive their money alva. So ee time alli we will give remuneration on this. Also preferential creditor, outstanding wages irbodu, taxes irbodu, salary irbodu, ಇದು ಕೂಡ ಅವರು ಪೇ ಮಾಡಿದ್ದಾರೆ ಅಂದಮೇಲೆ ಅವ್ರು ಬೆಸ್ಟ್ವರೆಗೂ ಅವರು ವರ್ಕ್ ಮಾಡಿದ್ದಾರೆ ಲಿಕ್ವಿಡೇಟರ್. ಸೊ ಪೇಮೆಂಟ್ ಮೇಡ್ ಅಂತ ಬಂದಾಗ ಇವೆರಡು ನಾವು ತೊಗೋತೀವಿ. ಅಕಸ್ಮಾತ್ ಕ್ವಶನಲ್ಲಿ ಸ್ಪೆಸಿಫೈ ಮಾಡಿ ಎಕ್ಸೆಪ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಹೇಳಿದರೆ ಬರೀ ಅನ್ಸೆಕ್ಯೂರ್ ಕ್ರೆಡಿಟಾರ್ ಮೇಲೆ ಮಾತ್ರ ನಾವು ರೆಮ್ಯುನರೇಷನ್ನ ಪೇ ಮಾಡ್ತೀವಿ. ಓಕೆನಾ? ಸೊ ವೇರ್ ದ ಬ್ಯಾಲೆನ್ಸ್ ಅಮೌಂಟ್ ಅವೈಲಬಲ್ ಈಸ್ ಸಫಿಷಿಯೆಂಟ್ ಎನಾಫ್ ಟು pay unsecured creditor completely, creditors remuneration on payment to unsecured creditors will be calculated using following formula. ಇವಾಗ ಅನ್ಸೆಕ್ಯೂರ್ ಕ್ರೆಡಿಟಾರ್ ಏನಿದೆ 2,000 ಇದೆ. ಓಕೆನಾ? ಸೊ ವೇರ್ ದ ಬ್ಯಾಲೆನ್ಸ್ ಅಮೌಂಟ್ ಅವೈಲೇಬಲ್ ಈಸ್ ಸಫಿಷಿಯೆಂಟ್ ಎನಾಫ್ ಟು ಪೇ ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ completely, liquidators remuneration on payment to unsecured creditors will be calculated using the following formula. First we will know what is amount available is sufficient enough to pay unsecured creditors completely. ಇವಾಗ ನಮ್ಮ ಹತ್ರ ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ ಏನು 2,000 ಇದೆ. ದೆನ್ ಟೋಟಲ್ ರೆಸಿಪ್ಟ್ಸ್ ಮೀನ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಅಸೆಟ್ಸ್ ರಿಯಲೈಸ್ಡ್, ಸರ್ಪ್ಲಸ್, ಎವ್ರಿಥಿಂಗ್. ನಮ್ಮ ಹತ್ರ ಟೋಟಲ್ ರೆಸಿಪ್ಟ್ಸ್ 10,000 ಇದೆ ಅಂತ ಹೇಳೋಣ. ಆವಾಗ ಈ ಅನ್ಸೆಕ್ಯೂರ್ ಕ್ರೆಡಿಟಾರ್ಗಿಂತ ಮುಂಚೆ ನಮ್ಗೆ ಏನೇನು ಪೇಮೆಂಟ್ ಬರುತ್ತೆ, ಸೆಕ್ಯೂರ್ ಕ್ರೆಡಿಟಾರ್ಸ್ ಆಗಿರ್ಬೋದು, ಲೀಗಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆಗಿರ್ಬೋದು, ಇದೆಲ್ಲ ಪೇ ಮಾಡಿ ಆಮೇಲೆ ನಮ್ಮ ಹತ್ರ 2,000 ಆರ್ ಮೋರ್ ದ್ಯಾನ್ 2,000 ಅಮೌಂಟ್ ಏನಾದರೂ ಅವೈಲೇಬಲ್ ಇದ್ದರೆ ಈ ಸಿಚುವೇಷನ್ನ ನಾವು ಸಫಿಷಿಯೆಂಟ್ ಮೀನ್ಸ್ ಅಮೌಂಟ್ ಅವೈಲೇಬಲ್ ಟು ಸಫಿಷಿಯೆಂಟ್ ಎನಾಫ್ ಟು ಪೇ ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್. ನಮ್ಮ ಹತ್ರ ದುಡ್ಡು ಅನ್ಸೆಕ್ಯೂರ್ ಕ್ರೆಡಿಟಾರಿಗೆ ಪೇ ಮಾಡೋ ಅಷ್ಟು ದುಡ್ಡು ಇರಬೇಕು. ಆ ಟೈಮಲ್ಲಿ ನಾವು ಈ ಪೇಮೆಂಟ್ ಮೆಥಡ್ನ ಯೂಸ್ ಮಾಡಿದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಂದರೆ ರೆಮ್ಯುನರೇಷನ್ is equals to amount payable to unsecured creditors. I am writing in short form, please don't use these short forms in exams, into rate of commission. Rate of commission will be given in question itself, divided by 100. ಓಕೆ, ಅಮೌಂಟ್ ಅವೈಲೇಬಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಹತ್ರ 3,000 ಇದೆ ಅಂದ್ಕೊಳ್ಳೋಣ. 3,000 ಇಂಟು ಕ್ವಶನಲ್ಲಿ 2% ಕೊಟ್ಟಿರ್ತಾರೆ, 2 ಡಿವೈಡೆಡ್ ಬೈ 100 ಇಷ್ಟೇ.
ಇದು ನಮಗೆ ಆನ್ಸರ್ ಎಷ್ಟು ಬರುತ್ತೆ? 3000 ಇಂಟು 2/100 is equals to 60 rupees. So liquidator remuneration will be 60 rupees. ಯಾವಾಗ ಸಫಿಷಿಯೆಂಟ್ ಅಮೌಂಟ್ ಇದ್ದಾಗ. ಇನ್ಸಫಿಷಿಯೆಂಟ್ ಇದ್ದಾಗ ನಾವು ಯಾವ ಥರ ಮಾಡ್ತೀವಿ, ಫಾರ್ಮುಲಾ ಏನು ಬರುತ್ತೆ ಅದನ್ನು ನೋಡೋಣ. ಅಮೌಂಟ್ ಅವೈಲೇಬಲ್ ಅಂದರೆ ಇಲ್ಲಿ ಏನು ಬರುತ್ತೆ, ಆ್ಯಕ್ಚುಲಿ ಇಲ್ಲಿ ನಮಗೆ 2000 ಕರೆಕ್ಟಾಗಿ 2000 ಕೂಡ ನಮಗೆ ಬರಬಾರ್ದು. ಅದೇಂತಕ್ಕೆ ಅಂತ ನಮಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆನಾ? ಕರೆಕ್ಟಾಗಿ 2000 ಇದ್ದರೆ ಈ 2000ಅಲ್ಲೇ ನಾವು ಇವಾಗ ಅಮೌಂಟ್ ಏನಿದೆ ಅದರಲ್ಲೇ ತಾನೇ ನಾವು ರೆಮ್ಯುನರೇಷನ್ನ ಪೇ ಮಾಡೋದು. ಆ ರೆಮ್ಯುನರೇಷನ್ನ 2000ಅಲ್ಲಿ ಲೆಸ್ ಮಾಡಿದ್ರೆ ದಿರ್ ವಿಲ್ ಬಿ ಸಫಿಷಿಯೆಂಟ್ ಅಮೌಂಟ್, ನೋ ರೈಟ್? ಸೊ ಮೋರ್ ದ್ಯಾನ್ 2000 ಇರಬೇಕು. ಈಕ್ವಲ್ಸ್ ಟು 2000 ಲೈಕ್ ಅಮೌಂಟ್ ಅವೈಲಬಲ್ ಈಸ್ ಈಕ್ವಲ್ಸ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಬಂದರೆ ಅಟ್ ದಟ್ ಟೈಮ್ ಆಲ್ಸೋ ವಿಲ್ ಕನ್ಸಿಡರ್ ಆ್ಯಸ್ ಅಮೌಂಟ್ ಅವೈಲಬಲ್ ಈಸ್ ಇನ್ಸಫಿಷಿಯೆಂಟ್. ಓಕೆನಾ? ಸೊ ದೆನ್ ಅಮೌಂಟ್ ಅವೈಲಬಲ್ ಈಸ್ ಸಫಿಷಿಯೆಂಟ್ ಆಯಿತು. ಇನ್ಸಫಿಷಿಯೆಂಟ್ ಅಂತ ಇದ್ದರೆ ಯಾವ ಥರ ಮಾಡೋದು ಅದನ್ನು ನೋಡೋಣ. ಓಕೆನಾ? ವೆನ್ ದ ಬ್ಯಾಲೆನ್ಸ್ ಅಮೌಂಟ್ ಅವೈಲಬಲ್ ಈಸ್ ನಾಟ್ ಸಫಿಷಿಯೆಂಟ್ ಎನಫ್ ಟು ಪೇ ಅನ್ಸೆಕ್ಯೂರ್ ಕ್ರೆಡಿಟರ್ಸ್. ನಾಟ್ ಸಫಿಷಿಯೆಂಟ್ ಮೀನ್ಸ್ ಇನ್ಸಫಿಷಿಯೆಂಟ್. Liquidator remuneration on payment to unsecured creditors will be calculated using the following formula. ಅನ್ಸಫಿಷಿಯೆಂಟ್ ಅಂದರೆ ಇವಾಗ ಇಲ್ಲಿ 2000 ಇದೆ ಅಲ್ವಾ, 2000 ಆರ್ ಲೆಸ್ ದ್ಯಾನ್ 2000 ಆ ಟೈಮಲ್ಲಿ ಯಾವ ಥರ ಫಾರ್ಮುಲಾ? ರೆಮ್ಯುನರೇಷನ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಅವೈಲಬಲ್ into rate of commission divided by 100 plus rate of commission. Oh sorry, here we have made one mistake. Amount payable to unsecured creditors ನಮಗೆ ಎಷ್ಟು 2000 ಅಲ್ವಾ ಇರೋದು. ಸೊ 2000 ಮೇಲೆ ವಿ ಹ್ಯಾವ್ ಟು ಡೂ 2%. ಓಕೆನಾ? ಇಟ್ ವಿಲ್ ಕಮ್ ಟು 40 rupees. ಬಿಕಾಸ್ ಇಲ್ಲಿ ನಮಗೆ ಸಫಿಷಿಯೆಂಟ್ ಅಮೌಂಟ್ ಇದೆ. ವಿ ಹ್ಯಾವ್ 3000 rupees. 3000 ನಮ್ಮ ಹತ್ರ ಅಮೌಂಟ್ ಬ್ಯಾಲೆನ್ಸ್ ಇರೋದು, ಅಮೌಂಟ್ ಅವೈಲೇಬಲ್. ಓಕೆನಾ? ಅಮೌಂಟ್ ಅವೈಲೇಬಲ್ ಇಸ್ 3000 ಬಟ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಇಸ್ 2000. ಸೊ amount payable to unsecured creditors is 2000 into rate of commission 2% divided by 100. Okay na? So liquidator remuneration is 40 rupees. ಇಲ್ಲಿ ಏನಾಗಿದೆ, ಇನ್ಸಫಿಷಿಯೆಂಟ್ ಯಾವ ಥರ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 2000 ಇದೆ, ಮೈಟ್ ಬಿ ಅಮೌಂಟ್ ಅವೈಲೇಬಲ್ ಇಸ್ 2000 ಆರ್ ಲೆಸ್ ದ್ಯಾನ್ 2000 ಅಂತಲೇ ಅಂದ್ಕೊಳ್ಳೋಣ. ಅಮೌಂಟ್ ಅವೈಲೇಬಲ್ 2000 ಇದೆ. ಓಕೆ ಫೈನ್. Into rate of commission is 2. Okay, then 100 again plus rate of commission. 100 plus rate of commission. Rate of commission is 2. Okay na? So 100 plus 2 is 102. 2000 into 2 divided by 102 ನಮ್ಗೆ ಏನು ಬರುತ್ತೆ? 39.21 ಬರುತ್ತೆ. ನಾವು ಇದನ್ನು 39.21 ಅಂತನಾದರೂ ಇಡ್ಬೋದು ಅಥವಾ 39 ರೌಂಡ್ ಫಿಗರ್. ಇಲ್ಲಿ 2 ಇದೆ, ಸೊ ವಿ ಕೆನಾಟ್ ಮೇಕ್ ಇಟ್ ಆ್ಯಸ್ 40. ಸೊ ಮೇಕ್ ಇಟ್ ಆ್ಯಸ್ 39. ಓಕೆನಾ? ಅಕಸ್ಮಾತ್ ಏನಾದರೂ ಇಲ್ಲಿ 1500 ಆ ಥರನೂ ಡೌಟ್ ಬಂದಿರ್ಬೋದು. 1500 ಇದ್ದಾಗೂ ಸೇಮ್ ಇನ್ಸಫಿಷಿಯೆಂಟ್. 2000 ಲೆಸ್ ದ್ಯಾನ್ ವಾಟ್ ಎವರ್ ವಿ ನೀಡ್. ಸೊ 2000 ವಿ ವಾಂಟ್ ಟು ಪೇ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಟ್ we have just 1500 into 2 divided by 100 plus 2. So 1500 into 2 divided by 102. It will be 29.41. Again 29 or 29.41. That's it. Okay na? ಅನ್ಸೆಕ್ಯೂರ್ಡ್ ಕ್ರೆಡಿಟರಿಗೆ ಪೇಮೆಂಟ್ ಮಾಡೋದ್ರ ಮೇಲೆ ನಾವು ರೆಮ್ಯುನರೇಷನ್ ಯಾವ ಥರ ಮಾಡ್ತೀವಿ ಅಂದರೆ, ದೀಸ್ ಆರ್ 2 ಮೇನ್ ಫಾರ್ಮುಲಾಸ್. ಒನ್ ಈಸ್ ವೆನ್ ದ ಅಮೌಂಟ್
available is sufficient to pay the whole amount of unsecured creditors. At that time we'll use amount payable to unsecured creditors means ನಮ್ಗೆ ಏನು unsecured creditorಗೆ ಪೇ ಮಾಡೋ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ ಅದು ಇಂಟು 2 divided by 100. 2 is rate of commission divided by 100 is. Then when the amount available is insufficient means the amount is not sufficient to meet their liabilities. What is that liability? unsecured creditorಗೆ ಅಮೌಂಟ್ ಪೇ ಮಾಡೋದು. ಆವಾಗ remuneration is equals to amount available into rate of commission divided by 100 plus rate of commission. ಏನು ಚೇಂಜಸ್ ಇಲ್ಲ ಇಲ್ಲಿ. ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ ಕ್ರೆಡಿಟಾರ್ ತೊಗೋತಿದ್ದೋ, ಬಟ್ ಇನ್ಸಫಿಷಿಯೆಂಟ್ ಇದ್ದಾಗ ಅಮೌಂಟ್ ಅವೈಲೇಬಲ್ ತೊಗೋತೀವಿ. ಯಾಕಂದರೆ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ ಕ್ರೆಡಿಟಾರ್ ಇಸ್ ಆಲ್ವೇಸ್ ಮೋರ್ ದ್ಯಾನ್ ಅಮೌಂಟ್ ಅವೈಲೇಬಲ್ ಇನ್ ಕೇಸ್ ಆಫ್ insufficient fund required means insufficient fund available. ಓಕೆನಾ? into rate of commission divided by 100 plus rate of commission. Fine. Then when liquidator has to be paid remuneration on final amount paid to shareholders, then the amount or remuneration must be calculated using the following formula. So ಈ ಕೇಸಲ್ಲೂ ಕೂಡ ನಾವು ಫೈನಲ್ ಅಮೌಂಟ್ ಪೇಯಬಲ್ ಟು ಶೇರ್ ಹೋಲ್ಡರ್ಸ್ ಏನಿರುತ್ತೆ ಅದನ್ನು ರೇಟ್ ಆಫ್ ಕಮಿಷನ್ ಏನು ಕೊಟ್ಟಿರ್ತಾರೆ ರೆಮ್ಯುನರೇಷನ್ಗೋಸ್ಕರ ಅದರಿಂದ ಮಲ್ಟಿಪ್ಲೈ ಮಾಡಿ ಲಿಕ್ವಿಡೇಟರ್ ರೆಮ್ಯುನರೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನೋಡ್ತಾ ಹೋಗ್ತೀವಿ. ದೆನ್ ವೆನ್ ಡಿಬೆಂಚರ್ಸ್ ಆರ್ ನಾಟ್ ಸೆಕ್ಯೂರ್ಡ್ ಅಗೇನ್ಸ್ಟ್ ಎ ಸ್ಪೆಸಿಫಿಕ್ ಅಸೆಟ್ ಇಟ್ ಮಸ್ಟ್ ಆಲ್ವೇಸ್ ಬಿ ಕನ್ಸಿಡರ್ಡ್ ಆ್ಯಸ್ ಸೆಕ್ಯೂರ್ಡ್ ಆನ್ ಫ್ಲೋಟಿಂಗ್ ಚಾರ್ಜಸ್. ಹೆನ್ಸ್ it must be discharged before making payment of preferential creditors. ಡಿಬೆಂಚರ್ಸು ಸರ್ಟೈನ್ ಕೇಸಸಲ್ಲಿ ಸೆಕ್ಯೂರ್ಡ್ ಆಗಿರಲ್ಲ. ಆ ಟೈಮಲ್ಲಿ ನಾವು ಅದು ಸೆಕ್ಯೂರ್ಡ್ ಅಗೇನ್ ಫ್ಲೋಟಿಂಗ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನು ಅಮೌಂಟ್ ಪೇ ಮಾಡ್ತೀವಿ ಅದಕ್ಕಿಂತ ಮುಂಚೆ ಡಿಬೆಂಚರ್ಸಿಗೆ ನಾವು ಪೇ ಮಾಡಬೇಕು. ಓಕೆನಾ? ಬಿಕಾಸ್ ಡಿಬೆಂಚರ್ಸ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗಿಂತ ಮುಂಚೆನೇ ನಾವು ಫಾರ್ಮ್ಯಾಟಲ್ಲಿ ನೋಡಿರೋ ಹಾಗೆ ಡಿಬೆಂಚರ್ಸ್ನ ಪೇ ಮಾಡೋದಲ್ವಾ. ಸೊ ಫಸ್ಟು ಡಿಬೆಂಚರ್ನ ಪೇ ಮಾಡಿ ಆಮೇಲೆ ಪ್ರಿಫರೆನ್ಷಿಯಲ್ ಶೇರ್ಸಿಗೆ ನಾವು ಇದು ಮಾಡೋದು. ಸೊ ಈ ವಿಡಿಯೋನಲ್ಲಿ ಈ ಥಿಯರಿ ಫುಲ್ಲು ನಾವು ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನಲ್ಲಿ ನಾವು ಏನೇ ಕಲಿಯೋದಾಗಿದ್ದರೂ ಫುಲ್ಲು ಪ್ರಾಕ್ಟಿಕಲ್ ಆಗಿರುತ್ತೆ, ಎಲ್ಲ ಪ್ರಾಬ್ಲಮೆಟಿಕ್ ಕ್ವಶನ್ಸೇ ಇರುತ್ತೆ. ಅದನ್ನು ನಾವು ಕಲಿತಾ ಹೋಗೋಣ. ಈ ವಿಡಿಯೋನಲ್ಲಿ ಏನಾದರೂ ಡೌಟ್ ಇದ್ದರೆ ಥಿಯರಿ ಇನ್ನೂ ಒಂದು ಸ್ವಲ್ಪ ಡೆಪ್ತಾಗಿ ಇಡಬೇಕು, ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡಿಸ್ಕೊಳ್ಳಿ. ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ರೀಚ್ ಔಟ್ ಆಗೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಪ್ರತಿಯೊಂದು ಡೌಟ್ನ ಕ್ವೈರೀಸ್ನ ನಾವು ಕ್ಲಾರಿಫೈ ಮಾಡೋದಕ್ಕೆ ಅದಕ್ಕೋಸ್ಕರನೇ ನಾವು ಇಲ್ಲಿರೋದು. ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಇಲ್ಲಿನವರೆಗೂ ಈ ವಿಡಿಯೋನ ನೋಡ್ತಾ ಬಂದಿದ್ದೀರಾ ಮತ್ತು ಪ್ರೀವಿಯಸ್ ಕಂಟೆಂಟ್ಸ್ನ ಎಲ್ಲ ನೋಡ್ತಾ ಬಂದಿದ್ದೀರಾ ಅಂದಮೇಲೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿರುತ್ತೆ. ನಮ್ಮ ಚಾನಲ್ನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಆಲ್ಸೋ ಒನ್ ಥಿಂಗ್, ನೀವು ಇವಾಗ ನೋಡ್ತಾ ಇದ್ದೀರಾ ನಮ್ಮ ಚಾನಲ್, ಇದೇ ಥರ ನಿಮ್ಮ ಫ್ರೆಂಡ್ಸಿಗೂ ರಿಕ್ವೈರ್ಮೆಂಟ್ ಇರುತ್ತಲ್ವ, ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡೋದು ಮರಿಬೇಡಿ. ಜಸ್ಟ್ ಫ್ರೆಂಡ್ಸ್ ಅಂತಲ್ಲ, ನಿಮ್ಮ ಫ್ಯಾಮ್ಲಿಲೂ ಕೂಡ ನಿಮ್ಮ ಯಂಗ್ ಬ್ರದರ್ಸ್, ಸಿಸ್ಟರ್ಸ್ ಅಥವಾ ಯಾರಾದರೂ ಯಂಗ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆನೂ ನೀವು ಶೇರ್ ಮಾಡಿ, ಅವ್ರ ಒಪಿನಿಯನ್ನ ಕೇಳಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಹೇಳಿ. ಆ್ಯಂಡ್ ಅವ್ರ ಕೈಲೂ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.